ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಹಬ್ಬಗಳಲ್ಲಿ ಹೆಚ್ಚಾಗಿ ಪೂರ್ವವಸ್ಥೆ ಮಾಡುವಂಥ ಹಬ್ಬಗಳು. ಈ ಹಬ್ಬಗಳಲ್ಲಿ ನಾವು ಬಾಳಿಕೆಯನ್ನು ಕ್ರಾಂತಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರ ನಿಮಿತ್ತವಾಗಿ ಕ್ರಾಂತಿಯನ್ನು ನಾವು ನಮ್ಮ ನವಮೂಲದ ಹಳ್ಳಿ ಭಾಗದಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಯಾವುದೋ ಜನರಲ್ಲಿ ಒಂದು ಯುವಕರಲ್ಲಿ ಕೂಡ ಆ ಒಂದು ಭಾವನೆ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಎಲ್ಲ ಎರಡೂ ಸಮಾಜದವರು ಕೂತ್ಕೊಂಡು ಅದನ್ನು ನೀವೇ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಕಟ್ಕೊಟ್ಟ ಅದನ್ನಲ್ಲೇ ಬೆಳವಣಿಗೆ ಮಾಡಲಿಕ್ಕೆ ಬಿಡುವೆ ಅದನ್ನಲ್ಲೇ ಹಚ್ಚಿಸುವಂಥ ಪ್ರಯತ್ನವನ್ನು ನೀವೆಲ್ಲ ಮಾಡ್ಕೊಂಡು ಬಂದಿರಿ. ಈ ಒಂದು ಹಬ್ಬದಲ್ಲಿ ಒಂದು 2-3 ಸೂಚನೆಗಳನ್ನು ವೇದಿಕೆ ಮೂಲಕ ನಿಮ್ಗೆ ವಿನಂತಿ ಮಾಡ್ಬೋದು. ಏನಪ್ಪ ಅಂತಂದ್ರೆ, ಒಂದು ಈಗಾಗಲೇ ನಮ್ಮ ದೇಶ ಅವರು ಹೇಳಿದ್ರು, ಅಲ್ಲಿ ಈದ್ಗಾದಲ್ಲಿ ಇದನ್ನು ಮಾಡುವಾಗ ಸ್ವಲ್ಪ ವಾಲಂಟಿಯರ್ಸ್ನ ನೀವು ಎಲ್ಲರೂ ಪ್ರೇಯರಿಗೆ ಹೋಗ್ತಾ ಇರ್ತಾರೆ. ಮತ್ತು ಅಟ್ಲೀಸ್ಟ್ ಮುಂಚೆ ಏನು ವಾಲಂಟಿಯರ್ಸ್ ಒಂದು 2 ಜನ ವಾಲಂಟಿಯರ್ಸ್ ಮುಂದೆ ಹಿಂದಿಯಿಂದ ಯಾರು ಯಂಗ್ಸ್ಟರ್ಸ್ ಎಲ್ಲರೂ ನಿಂತ್ಕೊಂಡು ಅವರಿಗೆ ಸ್ವಲ್ಪ ನಮ್ಮ ಸಿಬ್ಬಂದಿ ಇರ್ತಾರೆ. ಏನಾಗ್ತದೆ, ಎಲ್ಲ ಹಳ್ಳಿಯಲ್ಲೂ ನಮ್ಮ ಸಿಬ್ಬಂದಿ ಕಳಿಸ್ಬೇಕಾಗ್ತದೆ. ಅವಾಗ ಎಲ್ಲ ಹಳ್ಳಿಗೂ, ಯಾಕಂದ್ರೆ ಎಲ್ಲೆಲ್ಲಿ ಇರದೇ ಇರ್ತಾವಲ್ಲ ಎಲ್ಲ ಕಡೆನೂ ಕಳಿಸ್ಬೇಕಾಗ್ತದೆ. ಅದಕ್ಕೆ ಇಷ್ಟು ಜನ 50 ಮಂದಿ ಸಿಬ್ಬಂದಿ ಎಲ್ಲರೂ ಎಲ್ಲರನ್ನೂ ಇಲ್ಲೇ ಇಟ್ಕೊಂಡು ನಾವು ಸಿಗೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಭಾಳ ಅಂದ್ರೆ ಒಂದು 4-5 ಜನ ಒಂದು ಲೇಯರ್ ಪಟ್ಟಿ ಇರ್ತದೆ. ಈ ವಾಲಂಟಿಯರ್ಸ್ ನೇಮಿಸಿಕೊಂಡು ಅವ್ರಿಗೆ ನೀಟಾಗಿ ಮನೆ ಸಲ ಭಾಳ ಚಂದ ಆಯ್ತು. ಪಾರ್ಕಿಂಗ್ ಇದು ಎಲ್ಲ ನಿಂತಿದ್ರು, ಎಲ್ಲ ನಿಂತು ಮಾಡಿದ್ರು. ಪಾರ್ಕಿಂಗ್ ಅವ್ರಿಗೆ ಒಂದು ಸ್ವಲ್ಪ ತಿಳಿಸ್ಬೇಕಷ್ಟೇ, ಹಿಂಗಿಂಗ್ ಹತ್ರಿ ಅಂತ ಗಾಡಿ ನೀವು ಇಲ್ಲಿ ಹತ್ರಿ ಹಿಂಗೆ ಲೈನ್ ಆಗಿ ಹತ್ಬೇಕು ನಾವೇ ಹೇಳಿ. मैं ये बात फिर से बेहद दृढ़ता से कहना चाहता हूँ कि ऑपरेशन सिंदूर अभी खत्म नहीं हुआ है. वह सिर्फ एक विराम है, एक कामा है, एक चेतावनी है. अगर पाकिस्तान ने फिर वही गलती की, यानी पाकिस्तान ने फिर वही गलती की, तो भारत का उत्तर और भी कठोर होगा और इस बार उसे संभलने का मौका भी नहीं मिलेगा. मैं इस अवसर पर यह भी कहना चाहूँगा कि इस ऑपरेशन की एक खासियत यह भी थी कि हमारी तीनों आर्म फोर्सेस ने बेहतरीन तालमेल दिखाया है. वेरियस मिनिस्ट्रीज और गवर्नमेंट एजेंसीज के साथ कोऑर्डिनेशन भी बहुत ही सीमलेस रहा है. कुल मिलाकर सभी स्टेक होल्डर्स की एक्टिव पार्टिसिपेशन से ही यह ऑपरेशन सक्सेसफुल हो पाया है. साथियों, आज हम एक ऐसे युग में हैं जहां युद्ध सिर्फ गोलियों और बमों से नहीं लड़े जाते, बल्कि साइबर स्पेस, डाटा डोमिनेंस और स्ट्रेटेजिक डेटरेंस से भी लड़े जाते हैं. और मैं यह गर्व के साथ कह सकता हूं कि हमारी नेवी इन सभी क्षेत्रों में मजबूती के साथ अपने कदम आगे बढ़ा रही है.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.